ಬಳ್ಳಾರಿ ಹಿಂಸಾಚಾರಕ್ಕೆ ರಾಜಕೀಯ ದ್ವೇಷ ಪಡ್ಕೊಂಡಿದೆ. ಜೊತೆಗೆ ಪೊಲೀಸ್ನವರ ವೈಫಲ್ಯ ಕಾರಣ ಅಂತ ಸರ್ಕಾರ ಒಂದು ಕಡೆ ಈಗ ಪೊಲೀಸ್ನವ್ರನ್ನ ಸಸ್ಪೆಂಡ್ ಕೂಡ ಮಾಡಿತ್ತು. ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ಬಳ್ಳಾರಿ ಹಿಂಸಾಚಾರಕ್ಕೆ ಏನೇನು ಕಾರಣಗಳು, ಒಂದು ಕಡೆ ರಾಜಕೀಯ ದ್ವೇಷ, ಪೊಲೀಸ್ನವರ ವೈಫಲ್ಯ ಕಾರಣ, ಇನ್ನೊಂದು ಕಡೆ ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ವರದಿಯಲ್ಲಿ ಈ ಅಂಶಗಳು ಉಲ್ಲೇಖ ಆಗಿದ್ದಾವೆ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ಗೆ ವರದಿ ಸಲ್ಲಿಕೆ ಮಾಡಿದೆ ಸಮಿತಿ. ಪರಿಸ್ಥಿತಿಯನ್ನು ಮುಂಚಿತವಾಗಿ ನಿಭಾಯಿಸುವಲ್ಲಿ ಪೊಲೀಸ್ನವರು ವಿಫಲರಾಗಿದ್ದಾರೆ, ಉಲ್ಬಣಗೊಳ್ಳದಂತೆ ತಡೆಯುವಲ್ಲಿ ಪೊಲೀಸ್ನವರ ಲೋಪ ಆಗಿದೆ ಅಂತ ಸತ್ಯಶೋಧನಾ ಸಮಿತಿ ಹೇಳ್ತಾ ಇದೆ. ಪರಿಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಬಳ್ಳಾರಿ ವಲಯದ DIG ವರ್ತಿಕಾ ಕಟಿಯಾರ್ ವರ್ಗಾವಣೆ ಆಗಿದೆ ಆಲ್ರೆಡಿ. ಬಳ್ಳಾರಿ SP ಪವನ್ ನಜ್ಜೂರು ಅವ್ರನ್ನ ಅಮಾನತು ಕೂಡ ಮಾಡಿದರು. ನೋಡಿ, ಅವರು SP ಆಗಿ ಅಲ್ಲಿ ಬಳ್ಳಾರಿಗೆ ನೇಮಕ ಆಗಿ ಜಸ್ಟ್ 24 ಗಂಟೆ ಒಳಗಡೆನೇ ಅವ್ರನ್ನ ಸಸ್ಪೆಂಡ್ ಮಾಡಿದರು. ಆಮೇಲೆ ಅವರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದರು ಅನ್ನುವಂಥ ವದಂತಿಗಳು ಹರಿದಾಡ್ತು. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ರಾಜಕೀಯ ಅಸೂಯೆ ಅನ್ನುವಂಥದ್ದು ಸತ್ಯಶೋಧನಾ ಸಮಿತಿ ಹೇಳ್ತಾ ಇದೆ. BJP ನಾಯಕರ ರಾಜಕೀಯ ಅಸೂಯೆಯಿಂದಲೇ ಹಿಂಸಾಚಾರ, ಬ್ಯಾನರ್ಗಳ ವಿಚಾರಕ್ಕೆ ಸಂಬಂಧಿಸಿದ ವಿವಾದ, ಜೊತೆಗೆ ಹಿಂಸಾಚಾರಕ್ಕೆ ತಿರುಗಿದೆ. ಪ್ರತಿಕಾರ ಮತ್ತು ಪ್ರಚೋದನೆಗಾಗಿ ಫ್ಲೆಕ್ಸ್ ಬೋರ್ಡ್ಗಳನ್ನು ಕಿತ್ತು ಹಾಕಲಾಗಿದೆ. ಇದು ಮಾಜಿ ಸಚಿವ HM ರೇವಣ್ಣ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ. ಬಳ್ಳಾರಿ ರಿಪೋರ್ಟ್ ಕೊಡ್ತಾ ಇದ್ದಾರೆ, ಅದಾದ್ಮೇಲೆ ಪ್ರೆಸ್ ಬ್ರೀಫ್ ಮಾಡ್ತೀವಿ. ಬಳ್ಳಾರಿ ರಿಪೋರ್ಟ್ ಕೊಡ್ತಾರೆ, ಆಮೇಲೆ ಪ್ರೆಸ್ ಬ್ರೀಫ್ ಮಾಡ್ತೀವಿ. ಬಳ್ಳಾರಿ ರಿಪೋರ್ಟ್ ಕೊಟ್ಟಿದ್ದಾರೆ, ಇನ್ನ ಏನು ಅಂತ ನನಗೆ ಗೊತ್ತಿಲ್ಲ. ಈಗ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡ್ಕೋಗುದಿಲ್ಲ, ಎಲ್ಲ ಕ್ಷಮಿಸ್ಬೇಕು. ಆ ಫೋಟೋಗ್ರಾಫ್ಸ್ ಮಾತ್ರ ಇದು ಮಾಡ್ತಿದ್ದೆ, ಅದೇನು ಹೇಳ್ತಾರೆ ಅಂತ ನಾನು ಆಮೇಲೆ ಹೇಳ್ತಿದ್ದೆ ಅವರ ಅನುಭವವನ್ನು. ಬಳ್ಳಾರಿ ರಿಪೋರ್ಟ್ ಕೊಟ್ಟಿದ್ದಾರೆ, ಇನ್ನ ಏನು ಅಂತ ನನಗೆ ಗೊತ್ತಿಲ್ಲ. ಈಗ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡ್ಕೋಗುದಿಲ್ಲ, ಎಲ್ಲ ಕ್ಷಮಿಸ್ಬೇಕು. ಆ ಫೋಟೋಗ್ರಾಫ್ಸ್ ಮಾತ್ರ ಇದು ಮಾಡ್ತಿದ್ದೆ, ಅದೇನು ಹೇಳ್ತಾರೆ ಅಂತ ನಾನು ಆಮೇಲೆ ಹೇಳ್ತಿದ್ದೆ ಅವರ ಅನುಭವವನ್ನು. ಬಳ್ಳಾರಿ ರಿಪೋರ್ಟ್ ಕೊಟ್ಟಿದ್ದಾರೆ, ಇನ್ನ ಏನು ಅಂತ ನನಗೆ ಗೊತ್ತಿಲ್ಲ. ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ರೆಡ್ಡಿ ವರ್ಸಸ್ ರೆಡ್ಡಿಗಳ ನಡುವೆ ಕಾಳಗ ಶುರುವಾಯಿತು. ಅದು ಗೋಲಿ ಕದನವಾಗಿ ತಿರುಗ್ತು, ರಾಜಕೀಯ ಜಟಾಪಟಿಗೆ ಕಾರಣ ಆಗಿ ಒಬ್ಬ ಅಮಾಯಕನ ಬಲಿಯಾಯಿತು. ಮತ್ತೊಂದು ಕಡೆ ಸತ್ಯಶೋಧನಾ ಸಮಿತಿ ರಚನೆಯನ್ನು ಮಾಡ್ತು ಕಾಂಗ್ರೆಸ್ ಸರ್ಕಾರ. ಜೊತೆಗೆ BJPಯವರು ಕೂಡ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಆನಂದ್ ಕೊಡ್ತಾ ಹೋಗ್ತಾರೆ. ಆನಂದ, ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಟಾಪಟಿ ನಡೆದು ಒಬ್ಬ ಅಮಾಯಕನ ಬಲಿಯಾದ ನಂತರ ಸತ್ಯಶೋಧನಾ ಸಮಿತಿಯನ್ನು ಕಾಂಗ್ರೆಸ್ಸು ರಚನೆ ಮಾಡ್ತು. ಈಗ ವರದಿ ಸಲ್ಲಿಕೆಯಾಗಿದೆ. ಇದರಲ್ಲಿ ರಾಜಕೀಯ ದ್ವೇಷ ಮತ್ತು ಪೊಲೀಸ್ನವರ ಒಂದು ನಿರ್ಲಕ್ಷ್ಯ ಕಾರಣ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಸಚಿನ್, ಪ್ರಮುಖವಾಗಿ ಇಲ್ಲಿ ಬಳ್ಳಾರಿ ಆ ಒಂದು ಗಲಭೆ ವಿಚಾರದಲ್ಲಿ ಪೊಲೀಸರ ಒಂದು ಕರ್ತವ್ಯ ಲೋಪ ಇದೆ ಅನ್ನೋ ಒಂದು ವಿಚಾರವನ್ನ HM ರೇವಣ್ಣ ಅವರು ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವರ ಒಂದು ನಿಯೋಗ ಬಳ್ಳಾರಿಗೆ ಹೋಗಿ 2-3 ದಿನ ಅಲ್ಲೇ ಇದ್ದು ಸ್ಥಳೀಯರನ್ನ ಮತ್ತೆ ಪೊಲೀಸರನ್ನ ಮತ್ತೆ ಅಧಿಕಾರಿಗಳನ್ನ ಒಂದು ಭೇಟಿ ಮಾಡಿ ಅವರಿಂದ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೊಂಡು ಈಗ ಸತ್ಯಶೋಧನಾ ಒಂದು ಸಮಿತಿಯ ವರದಿಯನ್ನ D.K. ಶಿವಕುಮಾರ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಪೊಲೀಸ್ ಅವರ ಒಂದು ವೈಫಲ್ಯವನ್ನ ಎತ್ತಿ ಹಿಡಿಯಲಾಗಿರ್ತಕ್ಕಂಥದ್ದು. ಪೊಲೀಸರು ಮುಂಜಾಗೃತವಾಗಿ ಕ್ರಮವನ್ನ ಕೈಗೊಂಡಿದ್ದರೆ ಅಲ್ಲಿ ಗುಂಡಿನ ಒಂದು ದಾಳಿ ನಡೀತಾ ಇರಲಿಲ್ಲ, ಜೊತೆಗೆ ಆ ಮಟ್ಟಿಗೆ ಗಲಭೆನೂ ಕೂಡ ಹೋಗ್ತಿರ್ಲಿಲ್ಲ ಅನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದೇ ಅಲ್ಲದೆ ಇಲ್ಲಿ ಪ್ರಮುಖವಾಗಿ ಭರತ್ ರೆಡ್ಡಿ ಹಾಗೆ ಕಾಂಗ್ರೆಸ್ ಮುಖಂಡರ ಮೇಲೆ ರಾಜಕೀಯ ಒಂದು ವೈಷಮ್ಯದ ಹಿನ್ನೆಲೆಯಲ್ಲೂ ಕೂಡ BJP ನಾಯಕರು ಗಲಾಟೆಯನ್ನ ಎಬ್ಸಿದ್ದಾರೆ. ಸಣ್ಣ ಬ್ಯಾನರ್ ವಿಚಾರಗಳನ್ನ ಬೇಕಂತಲೇ ಹರಿದು ಹಾಕಿ ಅಲ್ಲಿ ಗಲಭೆಯನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಆ ಮೂಲಕ ಈ ಒಂದು ಘಟನೆಗೆ ಕಾರಣಕರ್ತರು BJPಯವರು, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರ ಬೆಂಬಲಿಗರು ಅನ್ನೋ ಒಂದು ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಈಗಾಗಲೇ D.K. ಶಿವಕುಮಾರ್ ಅವರಿಗೆ ಸತ್ಯಶೋಧನಾ ಸಮಿತಿ ವರದಿಯನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಆ ವರದಿಯಲ್ಲಿ ಈ ಎಲ್ಲ ಒಂದು ಅಂಶಗಳನ್ನು ಕೂಡ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಮತ್ತೊಂದೆಡೆ ಇಲ್ಲಿ ಪೊಲೀಸರು ಮುಂಜಾಗ್ರತೆಯನ್ನು ವಹಿಸಿಕೊಂಡಿದ್ರೆ ಅಲ್ಲಿ ಗಲಾಟೆನೇ ಆಗ್ತಿರ್ಲಿಲ್ಲ. ಪೊಲೀಸರ ಒಂದು ಕರ್ತವ್ಯ ಲೋಪನೂ ಕೂಡ ಎದ್ದು ಕಾಣ್ತಾ ಇದೆ. ಮತ್ತೆ ಅದೇ ಒಂದು ವಿಚಾರವನ್ನ BJP ನಾಯಕರು ದುರ್ಬಳಕೆ ಮಾಡಿಕೊಂಡು ಈ ರೀತಿಯ ಒಂದು ಗಲಭೆಯನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಚಿನ್, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.